ಗುರುಜಿಯೊಬ್ಬರಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನೋ ಸುದ್ದಿ ಕೇಳಿಯೇ ನೀವು ಅಂದ್ಕೋತಾ ಇರ್ತೀರಿ, ಹಾಗಾದ್ರೆ ಯಾರ ಗುರುಜಿ, ಏನಂತ ಬ್ಲಾಕ್ ಮೇಲ್ ಮಾಡಿದಾಳೆ, ಎಷ್ಟು ಹಣ ಕೇಳಿದಾಳೆ ಈಕೆ ಅಂತ. ಅದಕ್ಕೂ ಕೂಡ ಉತ್ತರ ಕೊಡ್ತೀವಿ. ಈ ಹಿಂದೆ ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಬಹುತೇಕ ಈಕೆ ಮೇಲೆ ದಾಖಲಾಗಿತ್ತು ಪ್ರಕರಣ, ಹನಿ ಟ್ರ್ಯಾಪ್ ಮತ್ತು ಸುಲಿಗೆ ಪ್ರಕರಣ. ಆರೋಪದಲ್ಲಿ ಈಕೆ ಅರೆಸ್ಟ್ ಆಗು ಇರ್ತಾಳೆ. ಜೈಲಿಗೆ ಹೋಗಿ ವಾಪಸ್ ಬಂದ್ರು ಬುದ್ಧಿ ಕಲೀಲಿಲ್ವಾ? ಹಾಗಾದ್ರೆ ಈಗ ಖ್ಯಾತ ಗುರುಜಿಯೊಬ್ಬರಿಗೆ ಅಂತ ಏನ್ ಹೇಳ್ತಾ ಇದ್ದೆ, ಆ ಗುರುಜಿ ಆನಂದ್ ಗುರುಜಿ. ಆನಂದ್ ಗುರುಜಿಗೆ ದಿವ್ಯಾ ಗ್ಯಾಂಗ್ ಬ್ಲಾಕ್ ಮೇಲ್. ಖ್ಯಾತ ಜ್ಯೋತಿಷಿ ಆನಂದ್ ಗುರುಜಿಗೆ ದಿವ್ಯಾ ವಸಂತ ಅಂಡ್ ಗ್ಯಾಂಗ್ ಮಾಡಿದಂತ ಬ್ಲಾಕ್ ಮೇಲ್. ಈಗ ದಿವ್ಯಾ ವಸಂತ ಗ್ಯಾಂಗ್ ಮೇಲೆ ಕೇಸ್ ದಾಖಲಾಗಿದೆ. ಬ್ಲಾಕ್ ಮೇಲ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅನ್ನೋ ಆರೋಪ ಈಕೆ ಮತ್ತು ಈಕೆ ಟೀಮ್ ಮೇಲಿದೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಆನಂದ್ ಗುರುಜಿ. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಬ್ಲಾಕ್ ಮೇಲ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಗುರುಜಿ ಆರೋಪ ಮಾಡಿದ್ದಾರೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ದೂರು ದಾಖಲಾಗಿದೆ, ಎಫ್ಐಆರ್ ಆಗಿದೆ. ಈಗ ಮತ್ತೆ ಆನಂದ್ ಗುರುಜಿಗೆ ದಿವ್ಯಾ ಅಂಡ್ ಟೀಮ್ ಮಾಡಿದಂತ ಬ್ಲಾಕ್ ಮೇಲ್. ದಿವ್ಯಾ ವಸಂತ ಗ್ಯಾಂಗ್ ವಿರುದ್ಧ ಕೇಸ್ ದಾಖಲಾಗಿದೆ. ದಿವ್ಯಾ ವಸಂತ ಖ್ಯಾತ ಗುರುಜಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ, ಹಣಕ್ಕೋಸ್ಕರ ಬೇಡಿಕೆ ಇಟ್ಟಿದ್ದಾರೆ ಅಂತ ಏನ್ ಹೇಳಲಾಗಿತ್ತು, ಆ ಗುರುಜಿ ಬೇರೆ ಯಾರು ಅಲ್ಲ, ಇಡೀ ಕರ್ನಾಟಕಕ್ಕೆ ಚಿರಪರಿಚಿತರು ಆನಂದ್ ಗುರುಜಿ. ಆನಂದ್ ಗುರುಜಿಗೆ ದಿವ್ಯಾ ವಸಂತ ಬ್ಲಾಕ್ ಮೇಲ್ ಮಾಡಿರೋದು, ಹಣಕ್ಕೋಸ್ಕರ ಬೇಡಿಕೆ ಇಟ್ಟಿರೋದು. ಏನಂತ ಬ್ಲಾಕ್ ಮೇಲ್ ಮಾಡಿದ್ದಾರೆ, ಏನಂತ ದೂರು ದಾಖಲಾಗಿದೆ, ಈ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಈಗ ಆನಂದ್ ಗುರುಜಿ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಾರೆ. ಈಕೆಯ ಬ್ಲಾಕ್ ಮೇಲ್ ಕಾಟಕ್ಕೆ ದಿವ್ಯಾ ಅಂಡ್ ಗ್ಯಾಂಗ್ ಆನಂದ್ ಗುರುಜಿಗೆ ಬ್ಲಾಕ್ ಮೇಲ್ ಮಾಡಿರೋದು ಬಯಲಾಗಿದೆ. ದಿವ್ಯಾ ವಸಂತ ಗ್ಯಾಂಗ್ ವಿರುದ್ಧ ಈಗ ಆನಂದ್ ಗುರುಜಿ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಾರೆ. ದೂರು ದಾಖಲಾಗಿದೆ, ಎಫ್ಐಆರ್ ಆಗಿದೆ. ಕಳೆದ ವರ್ಷವೂ ಕೂಡ ಬಹುತೇಕ ಇದೇ ಟೈಮ್ ಅಲ್ಲಿ ದಿವ್ಯಾ ವಸಂತ ಮೇಲೆ ಪ್ರಕರಣ ದಾಖಲಾಗಿದೆ. ಜುಲೈ ತಿಂಗಳಲ್ಲಿ ಹನಿ ಟ್ರ್ಯಾಪ್ ಮತ್ತು ಸುಲಿಗೆ ಆರೋಪದಡಿ ದಾಖಲಾದಂತ ಪ್ರಕರಣ ಅದು. ಇಂದಿರಾನಗರದ ಒಂದು ಬ್ಯೂಟಿ ಪಾರ್ಲರ್ ಮಾಲೀಕರಿಗೆ ಬ್ಲಾಕ್ ಮೇಲ್ ಮಾಡಿದ್ರಂತೆ. ನಿಮ್ಮ ಪಾರ್ಲರ್ನಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆ, ಈ ವಿಷಯನ ಹೊರಗಡೆ ಬಹಿರಂಗ ಮಾಡ್ತೀವಿ, ದುಡ್ಡು ಕೊಡಿ ಅಂತ. ಆ ಬ್ಯೂಟಿ ಪಾರ್ಲರ್ ಮಾಲೀಕ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು, ದೂರು ದಾಖಲಾಗಿತ್ತು, ಎಫ್ಐಆರ್ ಆಗಿತ್ತು. ಈಕೆನ ಹುಡುಕ್ತಾರೆ, ಸಿಕ್ಕಲ್ಲ. ಕೇರಳದಲ್ಲಿ ಈಕೆನ ಅರೆಸ್ಟ್ ಮಾಡ್ಕೊಂಡು ಪೊಲೀಸರು ಕರ್ಕೊಂಡು ಬರ್ತಾರೆ. ಒಂದಷ್ಟು ದಿನ ಜೈಲಲ್ಲೂ ಇರ್ತಾರೆ. ಆಚೆ ಬಂದ ನಂತರ ಈಗ ಮತ್ತೆ ಎಫ್ಐಆರ್ ಆಗಿದೆ. ಆನಂದ್ ಗುರುಜಿಗೆ ದಿವ್ಯಾ ಗ್ಯಾಂಗ್ ಮಾಡಿದಂತ ಬ್ಲಾಕ್ ಮೇಲ್ಗೆ ಆನಂದ್ ಗುರುಜಿ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಾರೆ. ಕೇಸ್ ದಾಖಲಾಗಿದೆ, ಎಫ್ಐಆರ್ ಕೂಡ ಆಗಿದೆ. ಮುಂದೇನು, ಎಷ್ಟು ದಿನದಿಂದ ಹಾಗಾದ್ರೆ ಈಕೆ ಗ್ಯಾಂಗ್ ನಿಂದ ಗುರುಜಿಗೆ ಬ್ಲಾಕ್ ಮೇಲ್ ಆಗ್ತಾ ಇತ್ತು, ಏನಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು, ಎಷ್ಟು ಹಣಕ್ಕೆ ಈ ಗ್ಯಾಂಗ್ ಬೇಡಿಕೆ ಇಟ್ಟಿತ್ತು, ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.